ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭಾ ಮನು ಲಾಗ್ಸ್. ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿಯ ಡೇ 15 ಆಗಿರುತ್ತೆ. ಹಾಗಾಗಿ 2 ವೀಕ್ ಕಂಪ್ಲೀಟ್ ಆಗೋಗುತ್ತೆ. ಅಂದರೆ ಡೇ 14ಗೆ 2 ವಾರಗಳು ಕಂಪ್ಲೀಟ್ ಮಾಡ್ಕೋತೀನಿ. ನಾನಿಲ್ಲಿ 2 ವಾರದಿಂದ ಡಯೆಟ್ನ ಸ್ಟಾರ್ಟ್ ಮಾಡ್ಕೊಂಡಿರೋದ್ರಿಂದ ನನಗೆ ಯಾವುದೇ ರೀತಿಯ ಸುಸ್ತು ಆಯಾಸ ಆ ಥರ ಏನೂ ಆಗ್ತಿಲ್ಲ. ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ. ಇನ್ನೂ ಕೂಡ ನನ್ನಲ್ಲಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋ ಎನರ್ಜಿ ಆಗೇ ಇದೆ ಮತ್ತು ಇನ್ನೂ ಜಾಸ್ತಿ ಆಗ್ತಾಯಿದೆ ಹೊರತು ಕಮ್ಮಿ ಕೂಡ ಆಗ್ತಾಯಿಲ್ಲ. ಯಾಕಪ್ಪ ಅಂತ ಅಂದರೆ ಒಂದು ಸಲ ನಮಗೆ ಅದು ಒಂದು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋದು ಗ್ರಿಪ್ಪು ಸಿಕ್ಬಿಡ್ತು ಅಂತ ಅಂದರೆ ಅದನ್ನು ನಾವು ಮತ್ತೆ ಬಿಡೋಕ್ಕೆ ಹೋಗಲ್ಲ. ಅಂದರೆ ಒಂದೆರಡು ದಿನ ಮಾಡಿದ್ರೆ ಅದು ಗ್ರಿಪ್ ಸಿಗಲ್ಲ ನಮಗೆ. 1-2 ವಾರ 3 ವಾರ ಮಾಡ್ತು ಅಂದರೆ ನಮಗೆ ಆಟೋಮೆಟಿಕ್ಕಾಗಿ ನಾವು ಆ ಫುಡ್ಗೆ ಅಡ್ಜಸ್ಟು ಕೂಡ ಆಗೋಗ್ತೀವಿ. ಮತ್ತು ನಮ್ಮಲ್ಲಿ ಒಂದು ಹೊಸ ಹುಮ್ಮಸ್ಸು ಕೂಡ ಬರುತ್ತೆ. ಇನ್ನೂ ವೆಯ್ಟ್ ಲಾಸ್ ಆಗಬೇಕು, ಸ್ವಲ್ಪ ಕೆನ್ನೆ ಎಲ್ಲ ಸಣ್ಣ ಆಗಿದೆ, ಕತ್ತೆಲ್ಲ ಸಣ್ಣ ಆಗಿದೆ, ನಾನು ಕನ್ನಡಿಲಿ ನೋಡ್ಕೊಳ್ಳೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ, ಸ್ವಲ್ಪ ಇನ್ನೂ ಸಣ್ಣ ಆಗಿದ್ರೆ ಇನ್ನೂ ಚೆನ್ನಾಗಿ ಕಾಣ್ತೀನಲ್ವ ಅಂತೇಳಿ ಎಲ್ಲೂ ಕೂಡ ನಾನು ಸ್ಕಿಪ್ ಮಾಡ್ದೇನೆ. ಕೆಲವೊಂದು ಸಲ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋದನ್ನ ಮಿಸ್ ಮಾಡಿರ್ಬೋದು. ನಾನು ಅವಾಗವಾಗ ಹೇಳ್ತಾ ಇರ್ತೀನಿ, ಕ್ಲಿಪ್ಪಿಂಗ್ಸ್ ತೊಗೊಳೋದು ಮಿಸ್ ಮಾಡ್ತಾ ಇರ್ಬೋದು. ಅದು ಬಿಟ್ಟರೆ ನನ್ನ ರೊಟೀನ್ ಏನಿದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೋತಾ ಇದ್ದೀನಿ. ಹಾಗಾಗಿ ನಾನಿಲ್ಲಿ ಬೆಳಗ್ಗೆ ಎದ್ದು ಎಕ್ಸಸೈಸ್ನ ಮುಗಿಸ್ಕೊಂಡು ಟೈಮ್ ಆಗಿಬಿಟ್ಟಿತ್ತು. ಅಂದರೆ ವೆಯ್ಟ್ ಚೆಕ್ ಮಾಡಬೇಕಾಗಿತ್ತು. ನಾನು ಟೈಮ್ ಆಗಿಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ನಾನಿಲ್ಲಿ ಬೆಳಗಿನ ತಿಂಡಿನೂ ಕೂಡ ಮಾಡ್ಕೊಬಿಡೋಣ, ಅದಾದಮೇಲೆ ಫ್ರೀ ಇರ್ತೀನಲ್ಲ ಆಮೇಲೆ ಅಂತೇಳಿ ವೆಯ್ಟ್ ಚೆಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟಿಗೆ ನಾನಿಲ್ಲಿ ಕುಂಬಳಕಾಯಿ ಪಲ್ಯ ಮತ್ತು ರೊಟ್ಟಿನ ಮಾಡ್ಕೊಳ್ಳೋಣ ಅಂತೇಳಿ ಬೆಳಗಿನ ತಿಂಡಿನ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಮನೇಲೇ ಮಾಡಿರ್ತಕ್ಕಂಥ ಮಾಲ್ಟ್ ಪೌಡರಿಂದ ಗಂಜಿನೂ ಕೂಡ ಮಾಡ್ಕೊಡ್ತಾ ಇದ್ದೀನಿ. ಅಂದರೆ ನಾನು ಬೆಳಗಿನ ಟೈಮ್ ಗಂಜಿ ಕುಡಿಯಲ್ಲ, ಮನೆಯವರಿಗೆ ಇನ್ನು ಅತ್ತೆ ಮತ್ತು ನಮ್ಮ ಮನೆಯವ್ರಿಗೆ ಗಂಜಿನ ಮಾಡಿಕೊಡ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಸ್ಕೂಲಿಗೂ ಲೇಟ್ ಆಗಿಬಿಡುತ್ತೆ, ನಾನು ಸ್ವಲ್ಪ ಎದ್ದದ್ದು ಲೇಟು. ಹಾಗಾಗಿ ಎಕ್ಸಸೈಸ್ ಎಲ್ಲ ಮುಗಿಸಿ ಬೆಳಗಿನ ಕೆಲಸ ಎಲ್ಲ ಮುಗಿಸಿ ತಿಂಡಿ ಮಾಡಬೇಕಲ್ಲ. ಹಾಗಾಗಿ ಅವರೆಲ್ಲ ಹೋದ್ಮೇಲೆ ಅವ್ರವ್ರ ಕೆಲಸಕ್ಕೆ ಮತ್ತು ಸ್ಕೂಲ್ಗೆಲ್ಲ ಹೋದ್ಮೇಲೆ ಫ್ರೀಯಾಗಿರ್ತೀನಲ್ಲ, ಆವಾಗ ವೀಡಿಯೋ ಎಲ್ಲ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಇನ್ನೂ ವೆಯ್ಟ್ ಚೆಕ್ ಮಾಡಿಲ್ಲ ಫ್ರೆಂಡ್ಸ್. ನೆಕ್ಸ್ಟು ವೆಯ್ಟ್ ಚೆಕ್ ಮಾಡೋದಕ್ಕೆ ಮುಂಚೆ ಏನು ಕುಡ್ದಿಲ್ಲ ಮತ್ತು ಏನೂ ತಿಂದು ಕೂಡ ಇಲ್ಲ. ಅದು ವೆಯ್ಟ್ ಎಲ್ಲ ಚೆಕ್ ಆದಮೇಲೆ ನನ್ನ ರೊಟೀನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಅಂದರೆ ನಾನು 7 ಡೇಸ್ಗೆ ಸಲ ವೆಯ್ಟ್ನ ಚೆಕ್ ಮಾಡ್ತಾ ಇರೋದ್ರಿಂದ, ಅಂದರೆ 2 ವೀಕ್, ಇವಾಗ ಆಲ್ರೆಡಿ 2 ವೀಕ್ ಆಯಿತು. 1 ವೀಕಲ್ಲಿ ನಾನು ಚೆಕ್ ಮಾಡಿದಾಗ ವೆಯ್ಟ್ನ 1 kg 450 ಗ್ರಾಮ್ ಅಷ್ಟು ಕಮ್ಮಿಯಾಗಿದೆ. ಹಾಗಾಗಿ ಈ ವೀಕಲ್ಲಿ ಅಂದರೆ ವೀಕ್ 2ರಲ್ಲಿ ನಾನು ಎಷ್ಟು ಕಮ್ಮಿಯಾಗಿದ್ದೀನಿ ಅಂತ ಇನ್ನೂ ನಾನು ನೋಡಿಲ್ಲ. ಹಾಗಾಗಿ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೆಲಸಗಳೆಲ್ಲ ಮುಗಿಸ್ಕೊತಾ ಇದ್ದೀನಿ. ನಂತರ ನಾವು ಈ ವೆಯ್ಟ್ನ ಚೆಕ್ ಮಾಡಬೇಕಾದ್ರೆ ನಾನು ಹೇಳ್ದಂಗೆ ಫಸ್ಟಿಗೆ ನಾವು ಖಾಲಿ ಹೊಟ್ಟೆಲಿರಬೇಕು ಅಂತ ಅಂದರೆ ನಾವು ಯೂರಿನ್ ಮೋಷನ್ ಎಲ್ಲ ಕ್ಲಿಯರ್ ಆಗಿರಬೇಕು. ಅದಾದ ನಂತರ ನಾವಿಲ್ಲಿ ವೆಯ್ಟ್ನ ಚೆಕ್ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು ನೀವು, ನಾನಿಲ್ಲಿ ಫಸ್ಟಿಗೆ ವೇಟಿಂಗ್ ಮಿಷಿನಲ್ಲಿ ಒಂದು ಕಾಲನ್ನ ಇಡ್ತೀನಿ. ಅದಾದಮೇಲೆ ಅದು 0 ತೋರಿಸ್ಬೇಕು. ಫಸ್ಟಿಗೆ ನಾವು ನಿಂತ್ಕೊಬಿಡ್ತು ಅಂದರೆ ವೆಯ್ಟ್ ವೇರಿಯೇಷನ್ ಬರುತ್ತೆ. ಫಸ್ಟ್ ಒಂದು ಕಾಲಿಟ್ಟಾಗ ಸಮಥಿಂಗ್ ಏನೋ ಬರುತ್ತೆ, ಅದಾದಮೇಲೆ ಮತ್ತೆ ಕೆಳಗಡೆ ಇಳಿದಾಗ 0 ಬರುತ್ತೆ. ಅದಾದಮೇಲೆ ನಾವು ಇನ್ನೊಂದು ಸಲ ನಿಂತ್ಕೊತು ಪರ್ಫೆಕ್ಟಾಗಿ ಅಂತ ಅಂದರೆ ನಮ್ಮ ಪ್ರೆಸೆಂಟ್ ವೆಯ್ಟ್ ಎಷ್ಟಿದೆ ಅಂದ್ಬಿಟ್ಟು ತೋರಿಸುತ್ತೆ. ಇಲ್ಲಿ ನನ್ನ ಪ್ರೆಸೆಂಟ್ ವೆಯ್ಟು 83.25 ತೋರಿಸ್ತಾ ಇದೆ. ಅಂದರೆ ಲಾಸ್ಟ್ ವೀಕು ನನ್ನ ವೆಯ್ಟ್ ಇದ್ದಿದ್ದು 84.35 ಇತ್ತು. ಈ ವೀಕು ನನ್ನ ವೆಯ್ಟು 83.25, ಅಂದರೆ ಆಲ್ಮೋಸ್ಟು 1 kg 100 ಗ್ರಾಮ್ನಷ್ಟು ಕಮ್ಮಿಯಾಗಿದೆ. ಅಂದರೆ ನಾನಿಲ್ಲಿ 1 ವೀಕ್ಗೆ ಅಂದರೆ 7 ಡೇಸ್ಗೆ 1 kg 100 ಗ್ರಾಮ್ ಕಮ್ಮಿಯಾಗಿದ್ದೀನಿ. ಅಂದರೆ 1 kg ಅಂತ ಅನ್ಕೋಬೋದು. ನಾನು ಮೊದಲೇ ಹೇಳ್ದಂಗೆ ನಾವು ಹೆಲ್ದಿಯಾಗಿ ವೆಯ್ಟ್ ಲಾಸ್ನ ಮಾಡ್ಕೋಬೇಕು ಅಂತ ಅಂದರೆ ಒಂದು ವಾರಕ್ಕೆ 1 kg ಅಷ್ಟು ಕಮ್ಮಿ ಆಯಿತು ಅಂದರೆ ಸಾಕು. ಹಾಗಾಗಿ ನಾನಿಲ್ಲಿ ಕರೆಕ್ಟಾಗಿ ಪರ್ಫೆಕ್ಟಾಗಿ 1 kgನೇ ಕಮ್ಮಿ ಆಗಿದ್ದೀನಿ. ಇನ್ನು 2 ಡೇಸಿಂದ ಹಾಲು ಕಾಯಿಸಿ ಮತ್ತು ಮಜ್ಜಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಅದ್ರ ಕೆನೆ ಎಲ್ಲ ಎತ್ತಿಡ್ತಾನೆ ಇದ್ದೆ. ಚಿಂಟು ಹುಷಾರಿಲ್ಲದಿರೋ ಕಾರಣ ಫೇಸ್ ಪ್ಯಾಕ್ನ ಮಾಡ್ಕೊಳಕ್ಕಾಗಿರಲಿಲ್ಲ. ಹಾಗಾಗಿ ಇದು 2 ಡೇಸ್ದು ಏನು ಹಾಲಿನ ಕೆನೆ ಇತ್ತು, ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ, ಅದನ್ನು ಇಲ್ಲಿ ನಾನು ಒಂದು ಫೇಸ್ ಪ್ಯಾಕ್ನ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಮೊದಲೇ ಹೇಳ್ದಂಗೆ ಅರಿಶಿನ, ಅಕ್ಕಿ ಹಿಟ್ಟು ಮತ್ತು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಒಂದು ಫೇಸ್ ಪ್ಯಾಕ್ನ ಮಾಡಿಕೊಂಡು ನಾನಿಲ್ಲಿ ಮುಖಕ್ಕೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ಅಪ್ಲೈ ಮಾಡ್ಕೊಂಡ ನಂತರ ಅದ್ರ ಜೊತೆಗೇನೆ ಅಂದರೆ ಒಂದು ಅರ್ಧ ಗಂಟೆ 1 ಅವರ್ ಅದು ನಮ್ಮ ಫೇಸಲ್ಲಿ ಆಗೇ ರೀತಿ ಪ್ಯಾಕ್ ರೀತಿ ಇರಬೇಕಲ್ಲ. ಹಂಗಾಗಿ ನಾನೇನು ಮುಖ ತೊಳೆಯೋಕ್ಕೆ ಹೋಗಿಲ್ಲ, ಡೈರೆಕ್ಟ್ ಸ್ನಾನನೇ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ತಿಂಡಿಗಳನ್ನೂ ಕೂಡ ಮುಗಿಸ್ಕೊಳ್ಳೋಣ. ಅಂದರೆ ಬೆಳಗಿನ ಡೆಟಾಕ್ಸ್ ವಾಟರು ತಿಂಡಿ ಎಲ್ಲನೂ ಮುಗಿಸ್ಕೊಂಡು ಒಟ್ಟಿಗೆ ಸ್ನಾನ ಮಾಡೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ನಾನೇನು ಡೆಟಾಕ್ಸ್ ವಾಟರು ವೀಕ್ಲಿ 1 ಸಲ ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ನಲ್ವ. ಹಂಗಾಗಿ ಲಾಸ್ಟ್ ವೀಕು ನಾವು ಅಜ್ವೈನು ಮತ್ತು
ಚಕ್ಕೆನ ಹಾಕ್ಕೊಂಡು ಒಂದು ನೀರನ್ನು ಕುದಿಸ್ಕೊಂಡು ಕುಡಿತಿದ್ವಿ. ಇಲ್ಲಿ ನಾನು ಈ ವೀಕು ಅಂದರೆ ಇದು 3ನೇ ವಾರ ನಾನು ಇಲ್ಲಿ ನೀರನ್ನು ಚೇಂಜ್ ಮಾಡಿದ್ದೀನಿ. ಹಾಗಾಗಿ ನಾನು ಅದಕ್ಕೆ 1 ಇಂಚಷ್ಟು ಶುಂಠಿನ ಜಜ್ಜಿ ಮತ್ತು ಒಂದು 5-6 ಎಲೆ ಏನು ಹೇಳ್ತೀವಲ್ಲ ಪುದೀನ ಎಲೆನ ತೊಗೊಂಡಿದ್ದೀನಿ. ಅದನ್ನು ಎರಡನ್ನೂ ಸೇರಿಸಿ ಕುದಿಸ್ಕೊತಾ ಇದ್ದೀನಿ. ಅಂದರೆ ಶುಂಠಿನ ನಾವು ಜಜ್ಜಾಕಬೇಕು. ಜಜ್ಜಾಕಿದ್ರೆ ಅದರಲ್ಲಿರೋ ರಸ ಎಲ್ಲ ಬಿಟ್ಕೊಳ್ಳುತ್ತಲ್ಲ, ಆವಾಗ ಚೆನ್ನಾಗಿ ಕುದ್ದಾಗ ಅದರಲ್ಲಿರೋ ರಸ ಎಲ್ಲ ಬಿಟ್ಕೊಳ್ಳುತ್ತೆ. ಹಾಗಾಗಿ ಅದನ್ನು ಜಜ್ಜಾಕೋಬೇಕು. ಇನ್ನು ಪುದೀನೂ ಕೂಡ ಒಂದು 4-5 ಎಲೆನೂ ಕೂಡ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ನಾನೇನು ಇನ್ನು ಉಳಿದಂಥ ಫೇಸ್ ಪ್ಯಾಕ್ಗೆ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಬೆರೆಸ್ಕೊಂಡು, ಹೆಂಗಿದ್ರು ಸ್ನಾನ ಮಾಡ್ತೀನಲ್ಲ ಮೈಗೆಲ್ಲ ಹಚ್ಕೊಂಡು ತಿಕ್ಕೊಂಡ್ರೆ ಮೈ ಕೂಡ ಸಾಫ್ಟ್ ಆಗುತ್ತೆ ಅಂತೇಳ್ಬಿಟ್ಟು ಅದು ಉಳಿದಿದ್ದಕ್ಕೆ ಅಷ್ಟು ಇದು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ನಾನು ಕುದ್ದಂಥ ನೀರನ್ನು ಇಲ್ಲಿ ಕುಡಿತಾ ಇದ್ದೀನಿ. ಇದು ಜಾಸ್ತಿ ಕಲ್ಲರು ಚೇಂಜ್ ಆಗಲ್ಲ. ಈ ಥರ ಲೈಟಾಗಿ ಒಂಥರ ಗ್ರೀನ್ ಕಲರ್, ಲೈಟ್ ಗ್ರೀನ್ ಥರ, ಮಾಮೂಲಿ ವೈಟೇ ಇರುತ್ತೆ, ಲೈಟಾಗಿ ಗ್ರೀನ್ ಕಲರ್ ಮಾತ್ರ ಚೇಂಜ್ ಆಗುತ್ತೆ ಆ ನೀರು. ತುಂಬಾ ಕುಡಿಯೋಕ್ಕೆ ಹಿತ ಅಂತಲೂ ಕೂಡ ಅನಿಸುತ್ತೆ. ನೀವೇನಾದರೂ ಸ್ವಲ್ಪ ಶೀತದಲ್ಲಿತ್ತು ಅಂತ ಅಂದರೆ ಈ ವಾಟರ್ನ ಕುಡೀತು ಅಂತ ಅಂದರೆ ತುಂಬಾ ಹಿತ ಅನಿಸುತ್ತೆ ಗಂಟ್ಲಿಗೆ. ಸ್ವಲ್ಪ ಬೆಚ್ಚಗಿನ ನೀರನ್ನ ಕುಡೀತು ಅಂತ ಅಂದರೆ ತುಂಬಾ ಹಿತ ಅನಿಸುತ್ತೆ. ಇನ್ನು ನಾನಿಲ್ಲಿ ತೋರಿಸ್ತಾ ಇರ್ತಕ್ಕಂಥ ಡೆಟಾಕ್ಸ್ ವಾಟರ್ಗಳೆಲ್ಲ ನಮಗೆ ಏನೋ ಒಂದು ಹೆಲ್ತ್ ಇಶ್ಯೂಸ್ ಇದ್ದರೆ ಮತ್ತು ನಮಗೆ ಒಂದು ಮೇನ್ಲಿ ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು ಅಂತ ಅಂದರೆ ಅದನ್ನು ಕ್ಯೂರ್ ಮಾಡುತ್ತೆ. ಮತ್ತು ನಾನಿಲ್ಲಿ ಬೆಳಗಿನ ತಿಂಡಿಗೆ ಹೇಳ್ದಂಗೆ ಅಕ್ಕಿ ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯ ಏನು ಮಾಡ್ಕೊಂಡಿದ್ದೆ, ಒಂದು ಅಕ್ಕಿ ರೊಟ್ಟಿ ಜೊತೆ ಸ್ವಲ್ಪ ಕುಂಬಳಕಾಯಿ ಪಲ್ಯನ ತೊಗೊಂಡೆ. ಅಂದರೆ ನಂಗೆ ತುಂಬಾ ಇಷ್ಟ ಕುಂಬಳಕಾಯಿ ಪಲ್ಯ, ಹಾಗಾಗಿ ಅದನ್ನು ತಿಂದು ಇನ್ನು ಮಧ್ಯಾಹ್ನ ಅಂದರೆ ಮಧ್ಯಾಹ್ನದ ಊಟಕ್ಕೆ ಮುಂಚೆ ಮಾರ್ನಿಂಗ್ ಸ್ನ್ಯಾಕ್ಸ್ಗೆ ನಾನಿಲ್ಲಿ ಬ್ಲ್ಯಾಕ್ ಕಾಫಿ ಮತ್ತು ಅದ್ರ ಜೊತೆ ಒಂದು ಡ್ರೈ ಫ್ರೂಟ್ ಲಡ್ಡುನ ತೊಗೊಂಡೆ. ಇನ್ನು ಡ್ರೈ ಫ್ರೂಟ್ ಲಡ್ಡು ತೊಗೊಂಡ್ರೆ ಏನು ತೊಂದರೆ ಇಲ್ಲ, ಡ್ರೈ ಫ್ರೂಟ್ಸ್ನೂ ಕೂಡ ತಿನ್ಬೋದು ನಮ್ಮ ಡಯಟ್ನಲ್ಲಿ ನಾವು. ಹಾಗಾಗಿ ನನಗೆ ಅಷ್ಟು ಡ್ರೈ ಫ್ರೂಟ್ಸು ಹಾಗೇ ತಿನ್ನಬೇಕು ಅಂದರೆ ಇಷ್ಟ ಆಗಲ್ಲ. ಈ ಥರ ಲಡ್ಡು ಮಾಡಿದ್ರೆ ಸ್ವಲ್ಪ ಸ್ವೀಟಾಗಿರುತ್ತಲ್ವ, ಬೆಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ಇಷ್ಟ ಆಗುತ್ತೆ. ತುಂಬಾ ಬೆಲ್ಲ ತಿನ್ನಬೇಕು ಇಲ್ಲ ಸ್ವೀಟ್ ತಿನ್ನಬೇಕು ಅಂದರೆ, ಬೆಲ್ಲ ತಿನ್ನಬೇಕು ಅಂತಲ್ಲ, ಸ್ವೀಟ್ ಏನಾದರೂ ತಿನ್ನಬೇಕು ಅಂತ ನಿಮಗೆ ತುಂಬಾ ಕ್ರೇವಿಂಗ್ಸ್ ಇತ್ತು ಅಂತ ಅಂದರೆ 1 ಸ್ಪೂನು ಇಲ್ಲ ಅರ್ಧ ಸ್ಪೂನಷ್ಟು ಬೆಲ್ಲದ ಪುಡಿನ ಇಲ್ಲ ಬೆಲ್ಲನ ಬಾಯಿಗೆ ಹಾಕೋತು ಅಂತ ಅಂದರೆ ತೊಂದರೆ ಏನಿಲ್ಲ. ತೀರಾ ಅತಿ ಸುಸ್ತು ಕೂಡ ಮಾಡ್ಕೋಬಾರ್ದು. ಅಂದರೆ ನಾವು ಡೈಲಿ ಒಂದು ಹಣ್ಣನ್ನು ತಿನ್ನೋದ್ರಿಂದ ಅದರಲ್ಲಿ ನ್ಯಾಚುರಲ್ ಶುಗರ್ ಕೂಡ ಸಿಗುತ್ತೆ. ಅತಿ ಹೆಚ್ಚು ಯಾರು ಶುಗರ್ನ ಸೇರಿಸ್ಕೊತಾ ಇರ್ತಾರೆ ಅವ್ರಿಗೆ ಸಡನ್ನಾಗಿ ಶುಗರ್ ಎಲ್ಲನೂ ನಿಲ್ಲಿಸಿದಾಗ ಸುಸ್ತು ಕೂಡ ಆಗುತ್ತೆ. ಇನ್ನು ನೆಕ್ಸ್ಟು ನಾನಿಲ್ಲಿ ಮಧ್ಯಾಹ್ನದ ಊಟಕ್ಕೆ ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯ, ಅದ್ರ ಜೊತೆಗೆ ವೆಜಿಟೇಬಲ್ ಸಲಾಡು, ಅದ್ರ ಜೊತೆಗೆ ಮತ್ತು ಹುಚ್ಚಳೆಣ್ಣೆನೂ ಕೂಡ ತೊಗೊಂಡಿದ್ದೆ. ನನ್ನ ಫೇವ್ರೇಟ್ ಹುಚ್ಚಳೆಣ್ಣೆ ಅಂದರೆ ಬಾಣಂತಿಯಲ್ಲಿ ತಿಂದು ರೂಢಿಯಾಗಿರೋದ್ರಿಂದ ಅದೊಂದು ಇದ್ಬಿಟ್ರೆ ಬೇಕಾದರೆ ಒಂದು 2-3 ರೊಟ್ಟಿನೂ ಕೂಡ ತಿಂದ್ಬಿಡ್ತೀನಿ. ಆ ಎಣ್ಣೆನೇ ಹಚ್ಕೊಂಡು ಒಂದು 2-3 ರೊಟ್ಟಿನ ತಿಂದ್ಬಿಡ್ತೀನಿ. ಹಾಗಾಗಿ ಅದು ನನಗೆ ತುಂಬಾ ಇಷ್ಟ. ಇನ್ನು ಮಧ್ಯಾಹ್ನ ತಿಂಡಿ ಎಲ್ಲ ತಿಂದು ಇನ್ನೂ ವೀಡಿಯೋ ಎಡಿಟಿಂಗ್ ಮಾಡೋಣ ಅಂದ್ಬಿಟ್ಟು ಎಡಿಟಿಂಗ್ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಟೆರೆಸ್ ಮೇಲೆ ಹೋಗಿದ್ದೆ. ಅಪ್ಲೋಡಿಂಗ್ ಎಲ್ಲ ಮಾಡಿಬಿಟ್ಟು ಬಂದಮೇಲೆ ನಾನಿಲ್ಲಿ ವಾಕ್ ಹೋಗೋಣ ಅಂತ ಹೇಳ್ಬಿಟ್ಟು ವಾಕ್ ಹೋಗೋ ಟೈಮಲ್ಲಿ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದದ್ದು. ಹಾಗಾಗಿ ವಾಕ್ ಮಾಡ್ತಾ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಸುಮ್ಮನೆ ಟೈಪಿಂಗ್ ಎಲ್ಲ ಮಿಸ್ಟೇಕ್ ಆಗುತ್ತೆ ವರ್ಡ್ಸ್ಗಳೆಲ್ಲ ಅಂತ ಅಂದ್ಬಿಟ್ಟು ಫಸ್ಟೇ ಅಪ್ಲೋಡ್ ಮಾಡಿಬಿಟ್ಟು ಆಮೇಲೆ ವಾಕ್ ಹೋಗೋಣ ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡಿ ಬಂದೆ. ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಡ್ಯೂಟಿ ಮುಗಿಸ್ಕೊಂಡು ಬಂದರು. ಅವರಿಗೆ ಅಪ್ಪ ಮಗನಿಗಿಬ್ಬರಿಗೂ ನಾರ್ಮಲಾಗಿ ಉಪ್ಪಿನ ಪುಡಿ ಮೆಣಸಿನ ಪುಡಿನ ಹಾಕಿ ಆಮ್ಲೆಟ್ನ ಮಾಡಿಕೊಟ್ಟೆ. ಇನ್ನು ನನಗೆ ಕಲ್ಲಂಗಡಿ ಹಣ್ಣು ಕಟ್ ಮಾಡ್ಕೊತಾ ಇದ್ದೀನಿ, ಅದ್ರ ಜೊತೆಗೆ ಗ್ರೀನ್ ಟೀನೂ ಕೂಡ ಮಾಡ್ಕೊತಾ ಇದ್ದೀನಿ. ಅವು ಅಪ್ಪ ಮಗನಿಗಿಬ್ರಿಗೂ ಕೊಟ್ಟು ನಾನು ಕೂಡ ಕಲ್ಲಂಗಡಿ ಹಣ್ಣನ್ನು ತಿಂದು ಮತ್ತು ಅದ್ರ ಜೊತೆ ಗ್ರೀನ್ ಟೀನು ಕುಡಿದು ವಾಕ್ ಹೋಗೋಣ ಅಂತ ಹೇಳ್ಬಿಟ್ಟು ಗಡಿಬಿಡಿಲಿ ರೆಡಿ ಆಗ್ತಾ ಇದ್ದೀವಿ. ನಾನೇನು ಹೇಳಿದೆ, ಒಂದು PCOS ಪ್ರಾಬ್ಲಮ್ಗೆ ನಾವೇನು ಡೆಟಾಕ್ಸ್ ವಾಟರ್ನ ತೊಗೋತಾ ಇದ್ದೀವಿ, ಅದು ತುಂಬಾ ಉಪಯೋಗ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿ, ನೀವೇನೀಗ ವೆಯ್ಟ್ ಲಾಸ್ನ ಸ್ಟಾರ್ಟ್ ಮಾಡ್ಕೊಂಡಿತ್ತು ಅಂತ ಅಂದರೆ ನಿಮ್ಮ ಪೀರಿಯಡಸ್ಟ್ರಲ್ಲಿ ನೀವು ಅದನ್ನು ಅಬ್ಸರ್ವ್ ಮಾಡ್ಬೋದು. ತುಂಬಾ ಪೇಯ್ನ್ ಇದ್ದರೆ ಮತ್ತೇನಾದರೂ ಕೆಲವೊಬ್ಬರಿಗೆ ಆಗುತ್ತೆ ಹೊಟ್ಟೆ ನೋವು ಮತ್ತು ಸೊಂಟ ನೋವು, ಕೈಕಾಲೆಲ್ಲ ನೋವು ಬರೋದು, ಆ ಟೈಮಲ್ಲಿ ಹಾಗೇ ಆಗುತ್ತೆ. ನನಗಂತೂ ಅದು ತುಂಬಾ ಆಗುತ್ತೆ. ಅದ್ರ ಬಗ್ಗೆ ನಾನು ಸಪ್ರೇಟ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ನಾನು ಡಯಟ್ ಮಾಡಿ
ರೀತಿಯಾಗಿ ವೆಯ್ಟ್ ಲಾಸ್ ಆಗಿದ್ದಾಗ ಈ ಥರ ಪ್ರಾಬ್ಲಮ್ಸ್ ಏನು ಬರ್ತಾನೆ ಇಲ್ಲ. ಅಂದರೆ ಒಂದು ಹೊಟ್ಟೆ ನೋವು ಇರ್ಬೋದು, ಮತ್ತು ಮೈಯೆಲ್ಲ ನೋವು ಬರೋದು, ಸೊಂಟ ನೋವು ಬರೋದು ಪೀರಿಯಡ್ ಟೈಮಲ್ಲಿ. ಪೀರಿಯಡ್ ಆಗ್ತಾಯಿದ್ದೀನಿ, ಇನ್ನೇನು 2 ಡೇಸಲ್ಲಿ ಪೀರಿಯಡ್ ಆಗುತ್ತೆ ಅನ್ನೋ ಟೈಮಲ್ಲೂ ಕೂಡ ಫಸ್ಟಿನೇ 2 ದಿನ ಫುಲ್ ಪೇಯ್ನ್ ಆಗೋದು, ಮತ್ತು ನಾನೇ ಒಂಥರ ಸುಸ್ತು ಸಂಕಟ ಆ ರೀತಿ ಎಲ್ಲ ಆಗೋದು ನನಗಾಗುತ್ತೆ. ಅದಾದಮೇಲೆ ಪೀರಿಯಡ್ ಆದಮೇಲೂ ಕೂಡ 2-3 ಡೇಸ್ ಅದೇ ಕಂಟಿನ್ಯೂ ಆಗುತ್ತೆ. ಹಾಗಾಗಿ ಆ ಟೈಮಲ್ಲೆಲ್ಲ ತುಂಬಾ ಆಯಾಸ ಆಗಿಬಿಡ್ತೀನಿ. ಈ ಥರ ಒಂದು ಡೆಟಾಕ್ಸ್ ವಾಟರ್ನ ಕುಡಿತಾ ಬಂತು ಅಂದರೆ ಏನೋ ಒಂಥರ ರಿಲ್ಯಾಕ್ಸ್ ಸಿಗುತ್ತೆ ನನಗೆ, ಒಂಥರ ಆರಾಮ್ ಅನಿಸುತ್ತೆ, ಮತ್ತು ಪೇಯ್ನೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಅನಿಸುತ್ತೆ. ಆಗ ನಾನು ಡಯಟ್ ಮಾಡ್ತಿದ್ದಾಗ ಆ ಥರ ನನಗೆ ಫೀಲ್ ಇತ್ತು, ಮತ್ತು ಮಂತ್ಲಿ ಪೀರಿಯಡಲ್ಲಿ ಯಾವುದೇ ರೀತಿಯ ಪೇಯ್ನು ಕೂಡ ಆಗ್ತಿರ್ಲಿಲ್ಲ. ಯಾವಾಗ ನಾನು ಬಿಟ್ಟೆ ಮತ್ತು ಯಾವಾಗ ವೆಯ್ಟ್ ಗೇನ್ ಆದೆ, ಅದಾದಮೇಲೆ ಮತ್ತೆ ನನಗೆ ಅದೇ ರೀತಿ ಪೇಯ್ನೆಲ್ಲ ಸ್ಟಾರ್ಟ್ ಆಯಿತು. ನಾನೇನಾದರೂ ಪೀರಿಯಡ್ ಆಯಿತು ಅಂತ ಅಂದರೆ 2 ಡೇಸ್ ನನ್ನನ್ನು ಯಾರೂ ಮಾತಾಡ್ಸಲ್ಲ. ಯಾಕಪ್ಪ ಅಂತಂದರೆ ನಾನು ಅಷ್ಟು ಸಿಡಿ ಅಂತ ಇರ್ತೀನಿ. ನನಗೇನೋ ಒಂದು ಕೆಲಸನೂ ಕೂಡ ಹೇಳಲ್ಲ, ಒಂದು ಊಟ ಬಡಿಸು ಅಂತಲೂ ಕೂಡ ಹೇಳಲ್ಲ. ಫುಲ್ ರೆಸ್ಟ್ ಮಾಡಿಬಿಡ್ತೀನಿ ನಾನು ಆ ಟೈಮಲ್ಲಿ. ಹಂಗಾಗಿ ನಾನು ಈ ಥರ ಮಾಡೋದ್ರಿಂದ ಸುಮ್ಮನೆ ಮನೆಯವ್ರಿಗೆ ಹಿಂಸೆ ಆಗುತ್ತೆ, ಕಿರಿಕಿರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಾಯ್ಡ್ ಮಾಡ್ಕೊಳ್ಳೋಣ, ವೆಯ್ಟ್ ಲಾಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಆ ಉದ್ದೇಶದಿಂದನೂ ಕೂಡ ನಮ್ಮನೆಯವ್ರು ಹೇಳ್ತಿದ್ರು, ಮುಂಚೆ ಎಲ್ಲ ವೆಯ್ಟ್ ಲಾಸ್ ಮಾಡಿಕೊಂಡು ಆರಾಮಾಗಿ ಹೆಲ್ದಿ ಫುಡ್ ತಿಂತಿದ್ದಾಗ ನಿನ್ಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇರಲಿಲ್ಲ. ಇವಾಗ ಎಲ್ಲ ರೀತಿಯ ಪ್ರಾಬ್ಲಮ್ಗಳು ಕಾಣಿಸ್ತಾ ಇರೋದು. ಹಾಗಾಗಿ ವೆಯ್ಟ್ ಲಾಸ್ ಮಾಡು ಅಂತ ಅದೊಂದು ರೀಸನ್ಗೂ ಕೂಡ ನಾನು ವೆಯ್ಟ್ ಲಾಸ್ನ ಸ್ಟಾರ್ಟ್ ಮಾಡ್ಕೊಂಡು 2 ವಾರ ಕಂಪ್ಲೀಟ್ ಆಗಿ 3ನೇ ವಾರನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಡೆಟಾಕ್ಸ್ ವಾಟರ್ ಎಲ್ಲ ತಗೋತಾ ಇದ್ದೀನಿ, ಮತ್ತು ಫುಡ್ ಕಂಟ್ರೋಲು ಕೂಡ ಇದ್ದೀನಿ, ವೆಯ್ಟ್ ಲಾಸು ಕೂಡ ಆಗಿದ್ದೀನಿ. ನನ್ನ ಪೀರಿಯಡಲ್ಲಿ ಯಾವ ರೀತಿ ಚೇಂಜಸ್ ಆಗುತ್ತೆ, ಮತ್ತು ಅದೇ ರೀತಿ ಪೇಯ್ನ್ ಬರುತ್ತಾ, ಇಲ್ಲ ಸ್ವಲ್ಪ ಏನಾದರೂ ಬದಲಾವಣೆ ಆಗುತ್ತಾ, ಏನಾದರೂ ಪೇಯ್ನೆಲ್ಲ ಕಮ್ಮಿ ಇರುತ್ತಾ ಅಂತ ಅನ್ನೋದು ನನಗೂ ಕೂಡ ಕುತೂಹಲ ಇದೆ. ಇನ್ನೇನು ಟೈಮು ಕೂಡ ಹತ್ರ ಬಂತು, ಪೀರಿಯಡ್ ಟೈಮು. ಆ ಟೈಮಲ್ಲಿ ನನಗೆ ಯಾವ ರೀತಿ ಫೀಲ್ ಆಯಿತು ಅಂತ ನಾನು ಅದು ಕೂಡ ತಿಳಿಸ್ತೀನಿ. ಅದರಿಂದ ಅನುಕೂಲ ಆಗುತ್ತೆ, ತುಂಬಾ ಅನುಕೂಲ ಆಗುತ್ತೆ. ಡೆಟಾಕ್ಸ್ ವಾಟರಿಂದ ವೀಕ್ಲಿ ನಾವು ಚೇಂಜ್ ಮಾಡ್ಕೋತು ಅಂತ ಅಂದರೆ ಅದರಲ್ಲಿ ತುಂಬಾ ಅನುಕೂಲ ಸಿಗುತ್ತೆ ನಮಗೆ. ಹಾಗಾಗಿ ಯಾರಿಗೆಲ್ಲ ಪೇಯ್ನ್ ಇದೆ ಅಂದರೆ ಪೀರಿಯಡ್ಸ್ ಪ್ರಾಬ್ಲಮ್ ಪೇಯ್ನ್ ಇದೆ, ಅವರು ಕೂಡ ನಾವೊಂದು ಈ ರೀತಿ ಡೆಟಾಕ್ಸ್ ವಾಟರ್ನ ಮಾಡಿಕೊಂಡು ಡಯಟ್ನು ಕೂಡ ಮಾಡ್ಕೋತು ಅಂತ ಅಂದರೆ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಇದ್ದರೂ ಕೂಡ ನಮಗೆ ಈ ಥರ ಪೇಯ್ನ್ ಆಗೋದು, ಮತ್ತು ಹೆವಿ ಫ್ಲೋ ಆಗೋದು, ಆ ರೀತಿ ಎಲ್ಲ ಜಾಸ್ತಿ ನಮಗೆ ಫ್ಲೋ ಎಲ್ಲ ಜಾಸ್ತಿ ಆಗೋದು ಇರುತ್ತೆ. ಆ ಥರದ್ದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಮತ್ತು ಅದ್ರ ಜೊತೆಗೆ ಫ್ಲೋ ಅನ್ನೋದಕ್ಕಿಂತ ಅದ್ರ ಜೊತೆಗೆ ಪೇಯ್ನ್ ಇರುತ್ತಲ್ಲ, ಅದನ್ನು ನಾವು ತಡೆಯೋದಕ್ಕಾಗಲ್ಲ. ಹಾಗಾಗಿ ಅದೆಲ್ಲ ಕಮ್ಮಿ ಆಗಬೇಕು ಅಂತ ಅಂದರೆ ನಾವು ಈ ರೀತಿ ಒಂದು ಡಯಟ್ನ ಮಾಡ್ಕೋತು ಅಂತ ಅಂದರೆ ಕಮ್ಮಿ ಆಗೋ ಚಾನ್ಸಸ್ಸು ತುಂಬಾ ಇದೆ. ನನಗೂ ಕೂಡ ಅದು ಅನುಭವಕ್ಕೆ ಬಂದಿದೆ. ಹಾಗಾಗಿ ಈ ಒಂದು ಪೀರಿಯಡ್ ಅನ್ನೋದನ್ನು ನಾನು ಒಂದು ಚೇಂಜ್ ಮಾಡಬೇಕು ಅಂದರೆ ನನಗೆ ನನ್ನಲ್ಲಿ ಏನಿದೆ ನೋವು ಅದನ್ನು ಚೇಂಜ್ ಮಾಡ್ಕೋಬೇಕು ಅಂತಲೂ ಕೂಡ ನಾನು ಡಯಟ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಫ್ರೆಂಡ್ಸ್, ನಿಮಗೆ ಗೊತ್ತಿರಲಿಕ್ಕಿಲ್ಲ, ಕೆಲವೊಂದು ಪ್ರಾಬ್ಲಮ್ಸ್ ಎಲ್ಲ ನಮ್ಮ ವೆಯ್ಟ್ ಗೇನಿಂದನೇ ಆಗ್ತಾ ಇರೋದು ಅಂತ. ಹಾಗಾಗಿ ಏನೋ ಒಂದು ಗೋಜ್ನಲ್ಲಿ ನಾವು ಸುಮ್ಮನಾಗ್ಬಿಡ್ತೀವಿ, ವೆಯ್ಟ್ ಗೇನ್ ಆಗ್ತಾನೆ ಇರುತ್ತೆ ಅದ್ರ ಪಾಡ್ಗದು. ಏನೋ ಬೇರೆ ಕಾರಣಗಳಿಂದ ನನಗೆ ಈ ಥರ ಎಲ್ಲ ಹೆಲ್ತ್ ಇಶ್ಯೂಸ್ ಆಗ್ತಾ ಇರ್ಬೋದು. ಏನು ವೆಯ್ಟ್ ಗೇನಿಂದ ಎಲ್ಲ ಕೆಲವೊಬ್ಬರೆಲ್ಲ ದಪ್ಪ ಇರಲ್ವ, ಅವ್ರಿಗೇನಾಗುತ್ತೆ, ಅವರು ನಾರ್ಮಲಾಗೇ ಇದ್ದಾರಲ್ಲ, ನನಗೆ ಮಾತ್ರ ದಪ್ಪ ಆಗಿಬಿಟ್ಟಿರೋದ್ರಿಂದ ಈ ಥರ ಆಗ್ತಿದೆಯಾ, ಏನೋ ಬೇರೆ ಪ್ರಾಬ್ಲಮ್ ಇರಬೇಕು, ಈ ಮಂತ್ ಅಲ್ಲ ನೆಕ್ಸ್ಟ್ ಮಂತ್ ಸರೋಗುತ್ತೆ, ಇನ್ನೊಂದು ಸಲ ಸರೋಗುತ್ತೆ ಅಂತ ನೆಗ್ಲೆಕ್ಟ್ ಮಾಡ್ಕೊಂಡು ಬರ್ತಿದ್ರೆ ಅದಂತೂ ತಪ್ಪು. ಆ ಥರ ತಪ್ಪನ್ನು ನೀವು ಮಾಡೋಕ್ಕೆ ಹೋಗಬಾರ್ದು. ನಾವು ಮೇನ್ಲಿ ವೆಯ್ಟ್ ಗೇನ್ ಆಗಿರೋದ್ರಿಂದನೇ ನಮಗೆ ಎಲ್ಲ ರೀತಿಯ ಪ್ರಾಬ್ಲಮ್ಗಳು ಕಾಣಿಸ್ಕೊಳ್ತಾ ಇರೋದು. ಹಾಗಾಗಿ ವೆಯ್ಟ್ ಲಾಸ್ನ ಮಾಡ್ಕೋತು ಅಂತ ಅಂದರೆ ಒಂದು ಆರಾಮಾಗಿ ಒಂದು ಹೆಲ್ತಿ ಲೈಫ್ನ ನಾವು ಲೀಡ್ ಮಾಡ್ಬೋದು. ನಾನು ಅದಕ್ಕೇ ಹೇಳೋದು, ವೆಯ್ಟ್ ಲಾಸ್ ಮಾಡ್ಕೊಳ್ಳಿ. ಅದ್ರ ಜೊತೆ ನಿಮಗೆ ಹೇಳೋ ರೀತಿಲಿ ನಾನು ಕೂಡ ವೆಯ್ಟ್ ಲಾಸ್ನ ಮಾಡ್ಕೋತೀನಿ. ನನಗೂ ಕೂಡ ಏನು ಯಾರು ಮೋಟಿವ್ ಮಾಡೋರಿಲ್ಲ. ನಿಮಗೊಂದು ವಿಚಾರನ ಹೇಳ್ಕೊಂಡು ಅದ್ರ ಜೊತೆಗೆ ನಾನು ಕೂಡ ಮಾಡ್ಕೋತು ಅಂತ ಅಂದರೆ ನನಗೂ ಒಂದು ಭಯ ಇರುತ್ತೆ. ಏನಕ್ಕಪ್ಪ ಅಂತಂದರೆ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ, ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ ನಾನು ಕೂಡ ವೆಯ್ಟ್ ಲಾಸ್ ಮಾಡ್ಕೋಬೇಕು. ನಾನು ಒಂದಿನ ಗ್ಯಾಪ್ ಕೊಡ್ತು ಅಂತ ಅಂದರೆ ನನ್ನ ವೀಡಿಯೋನ ನೋಡಿಕೊಂಡು ಯಾರೆಲ್ಲ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಿ ಅವರಿಗೆಲ್ಲ ಒಂದು ಡಿಸಪಾಯಿಂಟ್ ಆಗುತ್ತೆ. ಇನ್ನೇನು ವೀಡಿಯೋ ಸ್ಟಾಪ್ ಮಾಡಿಬಿಟ್ರಲ್ಲ, ನಾವು ಒಂದು ಜರ್ನಿನ ಸ್ಟಾರ್ಟ್ ಮಾಡಿಕೊಂಡು ಒಂದು ಟ್ರ್ಯಾಕಿಗೆ ಬಂದಿದ್ವಿ, ಅಷ್ಟರಲ್ಲಿ ವೀಡಿಯೋ ಸ್ಟಾಪ್ ಆಯ್ತಲ್ಲ, ನಾನು ಮತ್ತೆ ಹೆಂಗೆ ಕಂಟಿನ್ಯೂ ಮಾಡೋದು, ಇನ್ನು ಬೇರೆ ವೀಡಿಯೋಗಳೆಲ್ಲ ನೋಡಿದ್ರೆ ಇದನ್ನು ನೋಡಲ ಅಂತ ಕನ್ಫ್ಯೂಷನ್ಸ್ ಆಗುತ್ತೆ. ಯಾವುದೋ ಒಂದು ವೇಲಿ ನಾನು ಮಾಡ್ಕೊಂಡು ಹೋಗ್ತಿದ್ದೆ ಹೋಮ್ ಮೇಡ್ ಫುಡ್ಡಲ್ಲೇ, ಬಟ್ ಇದು ಮಿಸ್ ಆಯ್ತಲ್ಲ ಅಂತೇಳಿ ನಿಮಗೂ ಕೂಡ ಒಂದು ಬೇಜಾರಾಗುತ್ತೆ ಅಂತೇಳಿ ಅದೊಂದು ಭಯದಿಂದನೂ ಕೂಡ ನಾನು ಎಲ್ಲೂ ಕೂಡ ಗ್ಯಾಪ್ ಕೊಡ್ದೇನೆ ಮೊದಲನೇ ದಿನ ಯಾವ ಎನರ್ಜಿಲಿ ಸ್ಟಾರ್ಟ್ ಮಾಡಿದ್ದೆ ಅದೇ ಎನರ್ಜಿಲಿ
ಪ್ರತಿದಿನವೂ ಮಾಡ್ಕೋತಾ ಬರ್ತಾಯಿದ್ದೀನಿ. ಹಾಗಾಗಿ ಇಲ್ಲಿ ನಾನು ನೈಟ್ ಊಟಕ್ಕೆ ಮತ್ತೆ ರೊಟ್ಟಿ ಅಂದರೆ ರವೆ ರೊಟ್ಟಿನ ಮಾಡ್ಕೊಂಡಿದ್ದೀನಿ. ನಮ್ಮ ಮನೇಲಿ ಜಾಸ್ತಿ ರೊಟ್ಟಿಗಳನ್ನೇ ಮಾಡೋದು. ಹಾಗಾಗಿ ರವೆ ರೊಟ್ಟಿನ ಮಾಡಿಕೊಂಡು ಅದಕ್ಕೆ ಹಿತ್ತಲವರೆಕಾಯಿ ಗೊಜ್ಜನ್ನ ಕೂಗಿಸ್ಕೊಂಡಿದ್ದೆ. ಅಂದರೆ ಲೈಟಾಗಿ ಏನು ಮಸಾಲೆ ಹಾಕ್ತೇನೆ, ಸಾಂಬಾರು ಪೌಡ್ರು ಮತ್ತು ಒಗ್ಗರಣೆ ಐಟಮ್ ಎಲ್ಲ ಹಾಕ್ಕೊಂಡು ಲೈಟಾಗಿ ಗೊಜ್ಜು ಮಾಡ್ಕೊಂಡಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ಇನ್ನು ಚಿಂಟುಗೆ ರೈಸ್ ಕೂಡ ಮಾಡ್ಕೊಂಡಿದ್ದೀನಿ. ನಾವೆಲ್ಲ ರವೆ ರೊಟ್ಟಿ ತಿಂತು ಅಂದರೆ ಅವನಿಗೆ ರವೆ ರೊಟ್ಟಿ ಕೊಡಲ್ಲ, ಸ್ವಲ್ಪ ಹೀಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಅವನಿಗೆ ರೈಸ್ನು ಕೂಡ ಮಾಡ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್, ಯಾರೆಲ್ಲ ನನ್ನ ವೀಡಿಯೋನ ಕೊನೆವರೆಗೂ ನೋಡಿದ್ರಿ, ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆಯೇ ಇನ್ನೂ ಯಾರೆಲ್ಲ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿಲ್ಲ, ನೀವು ಕೂಡ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಳ್ಳಿ. ಮತ್ತು ನನ್ನ ವೀಡಿಯೋ ನೋಡೋದಷ್ಟೇ ಅಲ್ಲ, ಅದ್ರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಡೇ 15ನ ವೆಯ್ಟ್ ಲಾಸ್ ಜರ್ನಿನ ನಾನು ಇಲ್ಲಿಗೆ ಮುಗಿಸ್ಕೊತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್.